ಸದ್ಯ ಈಗ ಚಿತ್ರರಂಗದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬ್ಯಾಂಕ್ ಜನಾರ್ದನ್ ರವರ ಅಂತಿಮ ದರ್ಶನಕ್ಕೆ ಆಗಮನಿಸ್ತಾ ಇದ್ದಾರೆ. ಒಂದು ಕಡೆ ನಟ ಧ್ರುವ ಸರ್ಜಾ ಕೂಡ ಆಗಮಿಸಿ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದೇ ರೀತಿ ನಟ ಉಪೇಂದ್ರ ಇರಬಹುದು, ಹಾಗೆ ಹಾಸ್ಯ ನಟ ಸಾಧು ಕೋಕಿಲ್, ಇನ್ನು ಚಿತ್ರರಂಗದಲ್ಲಿ ಬ್ಯಾಂಕ್ ಜನಾರ್ದನ್ ರವರಿಗೆ ಎಲ್ಲರೂ ಕೂಡ ಅಚ್ಚುಮೆಚ್ಚು ಅಂತಲೇ ಹೇಳಬಹುದು. ಅಂದರೆ ಆ ರೀತಿ ಅವರು ಎಲ್ಲರನ್ನ ಕೂಡ ಇಟ್ಕೊಂಡಿದ್ರು. ಸೊ ಅವರಂದರೆ ಎಲ್ರಿಗೂ ಕೂಡ ಬಲು ಇಷ್ಟ. ನಾವು ಬೆಳಗ್ಗೆ ಕೂಡ ಫೋನೋ ಸಂದರ್ಭದಲ್ಲಿ ಗಮನಿಸಬಹುದು, ಮಾತನಾಡಿದವರೆಲ್ಲರೂ ಕೂಡ ಜನಾರ್ದನ್ ಇದ್ದ ಅಂತಂದರೆ ಸೆಟ್ನಲ್ಲಿ ಆ ಸೆಟ್ ವಾತಾವರಣವೇ ಒಂದು ರೀತಿ ಇರ್ತಾ ಇತ್ತು. ಎಲ್ಲರೂ ಕೂಡ ಲವಲವಿಕೆಯಿಂದ ಇರ್ತಾ ಇದ್ರು. ಬೆಳ್ಳಿ ಪರದೆ ಮೇಲೆ ಯಾವ ರೀತಿ ಅವರು ನಗಿಸ್ತಾ ಇದ್ರು, ಪರದೆ ಹಿಂದೆ ಕೂಡ ಅದೇ ರೀತಿ ಅವರು ಲವಲವಿಕೆಯಿಂದ ನಗಿಸ್ತಾ ಇದ್ರು. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅಂತ ಎಲ್ಲರೂ ಕೂಡ ಅವರನ್ನು ಹಾಡಿ ಹೊಗಳ್ತಾ ಇದ್ರು. ಇನ್ನು ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ಆ ಒಂದು ದೃಶ್ಯಾವಳಿಗಳನ್ನು ಕೂಡ. ಇನ್ನು ಇವತ್ತು ಸಂಜೆಗೆ ದಾಸರಹಳ್ಳಿ ಸಮೀಪದ ಪೀಣ್ಯ ಬಳಿ ಕ್ಷತ್ರಿಯ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ಜರುಗಲಿದೆ. ಇನ್ನು ಅದಕ್ಕೂ ಮುನ್ನ ಈಗ ಮನೆಯಿಂದ ರವೀಂದ್ರ ಕಲಾಕ್ಷೇತ್ರದತ್ತ ಪಾರ್ಥಿವ ಶರೀರವನ್ನು ಕರೆತರಲಾಗುತ್ತೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅಂದರೆ ಜನಾರ್ದನ್ ರವರಿಗೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಅವರ ಕಾಮಿಡಿಗೆ, ಅವರ ಟೈಮಿಂಗ್ಗೆ, ಅವರ ಡೈಲಾಗ್ ಡೆಲಿವರಿಗೂ ಕೂಡ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಅವರ ಅಭಿಮಾನಿಗಳಿಗೋಸ್ಕರ ಹಾಗೆ ಸಾರ್ವಜನಿಕರಿಗೋಸ್ಕರ ರವೀಂದ್ರ ಕಲಾಕ್ಷೇತ್ರದಲ್ಲಿ 2 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಇನ್ನು ಅಲ್ಲಿಂದ ದಾಸರಹಳ್ಳಿ ಸಮೀಪದ ಪೀಣ್ಯಕ್ಕೆ ತಲುಪಿ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ಜರುಗಲಿದೆ.